ಸರ್ ನಮಸ್ಕಾರ. ಅಣ್ಣ ಹೇಳಿ. ಹೇಳಿದ್ರೆ ಏನ್ ಸಮಾಚಾರ? ಏನಿಲ್ಲ, ಮಂಡ್ಯದಲ್ಲಿ ಇದ್ದೆ, ಸ್ವಲ್ಪ ಫೋನ್ ಮಾಡ್ದೆ. ಏನ್ ವಿಚಾರ? ಎಲ್ಲ ಇವತ್ತೆಲ್ಲ ನ್ಯೂಸ್ ಹಬ್ಬದ್ದೆಲ್ಲ ಮುಗಿತಾ ಅಂತ. ಹಾ? ಹಬ್ಬದ್ದೆಲ್ಲ ನ್ಯೂಸ್ ಮುಗಿತಾ ಅಂತ ಮಾಡ್ದೆ ಸಾ. ಆಯ್ತು ಆಯ್ತು ಹೇಳಿ. ಏನಿಲ್ಲ, ಮಂಡ್ಯದಲ್ಲಿ ಇದ್ದೆ ನಾನು. ನಮ್ ಪಾಪುಗೆ ಹುಷಾರಿರ್ಲಿಲ್ಲ. ಹಾ ಹಾ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀನಿ, ಒಂದ್ ವಾರ ಆಗಿದೆ. ಹಾ 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 ಇಲ್ಲಿ ವ್ಯವಸ್ಥೆ ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಮಕ್ಕಳದು ವಾರ್ಡ್ಗಳಿದೆ ನೋಡಿ. ಹಾ ಹಾ ಪಾಪ ಮೆಡಿಸನ್ ಎಲ್ಲಾ ಕೊಡ್ತಾರೆ, ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ. ಹಾ ಡಾಕ್ಟರ್ಗಳ್ದು ಏನು ತೊಂದ್ರೆ ಇಲ್ಲ, ಚೆನ್ನಾಗ್ ನೋಡ್ಕೊತಾರೆ. ಪಾಪ ಅವ್ರ ಕರ್ತವ್ಯ ಏನ್ ಮಾಡ್ತಾರೆ. ಹಾ ಈ ಆಡಳಿತದಲ್ಲಿ ಈ ಮಕ್ಕಳು ವಿಭಾಗಗಳಿಗೆ ಏನ್ ಮಾಡ್ಬೇಕು ಅಂತ ಅಂದ್ರೆ, ಈಗ ಒಂದ್ ವಾರಕ್ಕೆ ಒಂದಪ್ಪ ಬೆಡ್ ಶೀಟ್ಗಳನ್ನ ಮತ್ತೆ ಇದನ್ನ ಚೇಂಜ್ ಮಾಡೋ ವ್ಯವಸ್ಥೆ ಇದೆ ಇಲ್ಲಿ. ಹಾ ಹಾ ಡಿ ಗ್ರೂಪ್ ಕೆಲಸ ಮಾಡ್ತಾ ಇಲ್ಲ. ಹಾ ಎಲ್ಲ ವ್ಯವಸ್ಥೆ ಚೆನ್ನಾಗಿರುತ್ತೆ. ಅಲ್ಲಿ ಡಿ ಗ್ರೂಪ್ ಅವ್ರದ್ದು ಈ ಗಾರ್ಡ್ಗಳದ್ದೇ ಕಾಟ. ಒಂದ್ ವಾರಕ್ಕೆ ಒಂದಪ್ಪ ಚೇಂಜ್ ಮಾಡೋದು. ಹಾ ಹಾ ಪಾಪ ಮಕ್ಳಿಗೆ ಒಂದಲ್ಲ, ಈಗ 100 ಕಡೆಯಿಂದ ಮಕ್ಳು ಬರ್ತವೆ. ಹೌದೌದು. ಅವ್ರಿಗೆ ಒಬ್ಬೊಬ್ರಿಗೆ ಒಂದೊಂದ್ ಸಮಸ್ಯೆ ಇರ್ತದೆ ಸರ್. ಹೌದೌದು. ಈಗ ಇವತ್ತು ಡಿಸ್ಚಾರ್ಜ್ ಆದ್ರೆ ಇನ್ನೊಂದ್ ವಾರ ಗಂಟ್ಲು 10 ಜನ ಡಿಸ್ಚಾರ್ಜ್ ಅದೇ ಬೆಡ್ ಅಲ್ಲಿ ಬೇಕಾದ್ರೆ ಬಂದ್ ಮಡಿಕೋಬಹುದು. ಹಾ 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 ಅದೇ ರಗ್ಗು, ಅದೇ ಬೆಡ್ ಶೀಟು ಮಕ್ಳಿಗೆ. ಅವ್ರಿಗೆ ಒಬ್ಬೊಬ್ರಿಗೆ ಸೋಂಕಿನ ಕಾಯಿಲೆಗಳು ಇರ್ತವೆ ಮಕ್ಕಳಲ್ಲಿ, ಹ್ಮ್ ಹ್ಮ್ ಹಿಂಗೆಲ್ಲ ಇರ್ತವೆ. ಹ್ಮ್ ಅದಕ್ಕೆ ಏನಾರ ಈ ಮಂಡ್ಗಿಂಡದಿಕ್ ಬಂದಿದ್ರೆ ಇಲ್ಲೇ ಇದ್ವಲ್ಲ, ಒಂದ್ ಸುದ್ದಿ ಗಿದ್ದಿ ಮಾಡ್ಬೋದಿತ್ತು ಅಂದ್ಬಿಟ್ಟು ಮಾಡ್ದೆ. ಹೌದಾ? ಇಲ್ಲ, ನಾನು DHO ಗೆ ಒಂದು ಕಾನ್ಫರೆನ್ಸ್ ಹಾಕೊಳ್ಳ. ಯಾರ ಮಂಡ್ಯ ಇತ್ತಾ? DHO ಗೆ ಹಾ ಹಾಕಿ ಹಾಕ್ಲಾ? ಅದ್ರಲ್ಲಿ ಮತ್ತೆ ಅಲ್ಲಿ ಆಡಳಿತ ವರ್ಗ ಇದೆ. ನಾನು ಬೇಕಾದ್ರೆ ನಮ್ದು ಲೆಟರ್ಡ್ ಅಲ್ಲಿ ಹ್ಮ್ ಇವ್ರಿಗೆ ಒಂದ್ ಇದನ್ ಕೊಡುವ, ಓಕೆ ಓಕೆ ಓಕೆ. ಅಲ್ಲಿ ಹೆಂಗ್ ಗೊತ್ತೇನ್ರಿ ರಿಕ್ವಿಷನ್ ಕೊಡೋಣ. ಅದೇನಂದ್ರೆ, ಹಾ ನಮ್ಮ ಕೆಲವೊಂದು ಮಾಧ್ಯಮದವ್ರು ಕೆಲಸ ಮಾಡ್ಬಿಟ್ರೆ ಹಾ ಆಯ್ತಾ, ಎಲ್ಲ ರೆಡಿ ಆಗ್ತದೆ. ನಮ್ಮ ಹ್ಮ್ ಮಾಧ್ಯಮದವ್ರು ಕೆಲಸ ಮಾಡಲ್ವಲ್ಲ, ಏನ್ ಮಾಡ್ತಾರೆ ಕೆಲವರು. ಯಾಕೆ ಅಂತಂದ್ರೆ ಇಷ್ಟು ನಾನ್ ಹೇಳ್ತಿರೋದು, ಒಳ್ಳೆ ಹೆಸರಿದೆ ಹಾಸ್ಪಿಟ್ಲಿಗೆ, ಮಂಡ್ಯ ಗವರ್ಮೆಂಟ್ ಹೌದೌದು. ಅಂಬರೀಷ್ ಹಾಸ್ಪಿಟ್ಲಿಗೆ. ಇದ್ದಾಗ ಉಚಿತವಾಗಿ ಆಂಬುಲೆನ್ಸ್ ಕೊಟ್ಟಂತದ್ದು ವಿಶೇಷ. ಹಾ ಆಮೇಲೆ ಬಹಳ ಮಂಡ್ಯ, ಎಷ್ಟೋ ಜನ ಮೈಸೂರು ಹೋಗ್ತಿದ್ರು, ಮಂಡ್ಯಕ್ಕೆ ಹೋಗಂಗಾಗಿದ್ರು. ಅಲ್ಲ, ಮೈಸೂರು KR ಹಾಸ್ಪಿಟ್ಲ್ ಆಗ್ಬಿಟ್ಟಿದೆ ಬಿಡಿ ಸರ್. ಹೌದೌದೌದು. ಅದು ಸರ್ಕಾರದ ದುರಾಡಳಿತನೇ ಅದಕ್ಕೆ ಮುಖ್ಯ ಕಾರಣ. ಆದ್ರೆ ಮಂಡ್ಯದಲ್ಲಿ ಹೆಸರುವಾಸಿ ಇತ್ತು, ಮತ್ತೆ ಇದು ಅದೇ ತರ ಆಗ್ತದೆ ಅಂದ್ರೆ ಮಕ್ಕಳ ವಿಚಾರವಾಗಿ ಹೌದು. ಬಹಳ ಬೇಜಾರಾಗುವಂತ ವಿಚಾರ. ಈಗ ಮಕ್ಕಳ ವಿಚಾರವಾಗಿ ಬಹಳ ಒಳ್ಳೆ ಆದ್ರೆ ನಮ್ಗೆ ಏನು ಅಂತಂದ್ರೆ, ಈಗ ಬಾಣಂತಿಯರ್ಗಳು ಇರ್ತಾರೆ, ಹೌದು. ಮತ್ತೆ ಗರ್ಭಿಣಿ ಇದು ಬಾಣಂತಿಯರ ಬೆಡ್ಗಳು ಆಗ್ಬೋದು, ಅವೆಲ್ಲ ಸೋಂಕು ಹರಡ್ತಾ ಇರ್ತವೆ ಮಕ್ಕಳಿಗೆ ಆಗ್ಬೋದು. ಮಂಡ್ಯ ಮಿಮ್ಸ್ ಅಂತ ಒಬ್ರು ನಿರ್ವಾಹಕರು ಇದಾರೆ, ಅವ್ರದ್ದೊಂದು ಕಾನ್ಫರೆನ್ಸ್ ಹಾಕೋತೀನಿ. ಹಾ ನಾನು ಇಲ್ಲಿಗೆ ಬಂದಿದ್ದೆ, ಕೊಡಿಯಾಲ ಬಂದಿದ್ದೆ, ಹಂಗಾಗಿ ಈಗ ಓಡ್ತಾ ಇದ್ದೀನಿ, ಅರಕೆರೆ ಹತ್ರ ಬಂದೆ. ಹೌದಾ? ಕಾನ್ಫರೆನ್ಸ್ ಹಾಕೋತೀನಿ, ಇದೇ ಒಂದು ವಿಚಾರ ಅವ್ರಿಗೆ ಮುಗಿಸುವಂತೆ. ಹಾ ಹಾಗೆ ಶಿವಕುಮಾರ್ ಅಂತ ಕಾನ್ಫರೆನ್ಸ್ ಆಗ್ತಾ ಇದೀನಿ. ಹಾ ಅವ್ರು ಬಂದು ಹಾ ಜಿಲ್ಲೆ ಸೂಪರ್ವೈಸರ್ ಹಾ ಯಾವ್ದು ಹಾಸ್ಪಿಟ್ಲಿಗೆ ಹಾ ಹಾಕಿದ್ರು.